ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಕೂಡ ಧನುರ್ಮಾಸದ ಶುಭಾಶಯಗಳನ್ನು ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ಈ ದಿನ ನಮ್ಮ ಮನೆಯಲ್ಲಿ ಮೊದಲನೇ ದಿನ ಧನುರ್ಮಾಸ ಪೂಜೆ ಮತ್ತು ವ್ರತವನ್ನು ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಧನುರ್ಮಾಸ ಪೂಜೆ ಮಾಡೋದಕ್ಕೆ ಯಾವ ರೀತಿ ಪೂಜಾ ಸಾಮಗ್ರಿಗಳನ್ನು ತಯಾರಿಸ್ಕೊಂಡಿದ್ದೆ, ಅಂದರೆ ಎಲ್ಲನೂ ತಯಾರು ಮಾಡಿಕೊಂಡಿದ್ದೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇ ದಿನ ಅಂದರೆ ನಿನ್ನೆ ಪೂಜೆ ಸ್ಟಾರ್ಟ್ ಮಾಡಿರುವಂಥದ್ದು, ಅಂದರೆ ಡಿಸೆಂಬರ್ 16ನೇ ತಾರೀಕಿಂದ ಧನುರ್ಮಾಸ ಸ್ಟಾರ್ಟ್ ಆಗಿರುವಂಥದ್ದು. ಸೊ ನಾನು ಮೊದಲನೇ ದಿನದಿಂದನೇ ಕೂಡ ನಾನು ಧನುರ್ಮಾಸ ವ್ರತವನ್ನು ಶುರು ಮಾಡಿದ್ದೀನಿ, ಅಂದರೆ 9 ದಿನ ವ್ರತ ಮಾಡ್ತೀನಿ. ಸೊ ಮೊದಲನೇ ದಿನ ಆಗಿರೋದ್ರಿಂದ ಧನುರ್ಮಾಸದಲ್ಲಿ ತುಂಬ ಶ್ರೇಷ್ಠವಾದ ನೈವೇದ್ಯ ಅಂದರೆ ಸಿಹಿ ಪೊಂಗಲ್, ಅಂದರೆ ಇದನ್ನು ನಾವು ಹುಗ್ಗಿ ಅಂತಲೂ ಸಹ ಕರಿತೀವಿ. ಇದನ್ನು ವಿಷ್ಣು ದೇವರಿಗೆ ಅರ್ಪಿಸಿದ್ರೆ ತುಂಬಾ ಒಳ್ಳೆಯದು, ನಮ್ಮ ಇಷ್ಟ ಕಾರ್ಯಗಳೆಲ್ಲ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ನಾನು ಮೊದಲನೇ ದಿನ ಆಗಿರೋದ್ರಿಂದ ನಮ್ಮ ಮನೆ ದೇವರಿಗೆ ಮತ್ತು ನಾವು ಹರಳಿಕಟ್ಟೆ ಸುತ್ತೋದಕ್ಕೆ ಅಂತ ಹೋಗ್ತೀವಿ, ಎಳ್ಬತ್ತಿ ಹಚ್ಚಿ ಧನುರ್ಮಾಸ ವ್ರತವನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ಗುರು ವಿಷ್ಣು ಅಂದರೆ ಮುಕ್ಕೋಟಿ ದೇವತೆಗಳು ಒಂದು ಕಾಮಧೇನು ಹಸುವಿನಲ್ಲಿ ಯಾವ ರೀತಿ ಅಡಗಿರುತ್ತೋ ಅದೇ ರೀತಿ ಒಂದು ಹರಳಿ ಮರದಲ್ಲೂ ಕೂಡ ಎಲ್ಲ ದೇವತೆಗಳು ಅಲ್ಲಿ ಅಡಗಿರ್ತಾರೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಅಲ್ಲಿ ನಾವು ಹೋಗಿ ಹರಳಿ ಮರವನ್ನು ಸುತ್ತುತ್ತೀವಿ. ಹಾಗಾಗಿ ನಾನು ಇವಾಗ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಸಮ ಪ್ರಮಾಣದಲ್ಲಿ ತಗೊಂಡು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋಣ, ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಇಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಒಂದೇ ಸರಿ ಅನ್ನ ಎಲ್ಲ ಕುಗ್ಸ್ಕೊಂಡಿದ್ದೀನಿ. ಸೊ ರಾತ್ರಿನೇ ನಾನು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೈವೇದ್ಯವನ್ನು ಮಾಡಬೇಕು. ಆ ರೀತಿ ಮಾಡಿದ್ರೆ ನೈವೇದ್ಯ ತುಂಬ ಚೆನ್ನಾಗಿರುತ್ತೆ. ಸ್ವಚ್ಛತೆ ಅನ್ನೋದು ತುಂಬ ಮುಖ್ಯ ಅಲ್ವಾ? ಹಾಗಾಗಿ ಈಗ ಅಲ್ಲಿ ಪೊಂಗಲ್ ರೆಡಿ ಆಗ್ತಾ ಇದೆ, ಅಷ್ಟರಲ್ಲಿ ನಾನು ದೀಪ ಹಚ್ಚಿ ರೆಡಿ ಮಾಡ್ತಾ ಇದ್ದೀನಿ. ಪೂಜೆ ಆದಮೇಲೂ ಕೂಡ ನೈವೇದ್ಯವನ್ನು ಇಟ್ಟು ದೇವರಿಗೆ ಲಾಸ್ಟಲ್ಲಿ ಸಮರ್ಪಣೆ ಮಾಡಿದ್ರೂ ಸಹ ಆಗುತ್ತೆ. ಯಾಕಂದರೆ ಪೂಜೆ ಆದಮೇಲೆ ನೈವೇದ್ಯವನ್ನು ತೋರಿಸುವಂಥದ್ದು. ಸೊ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ನಾವು ಯಾವುದೇ ಒಂದು ವ್ರತ ಪೂಜೆಯನ್ನು ಮಾಡ್ತೀವಿ, ಇಲ್ಲಾಂದರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಮನೆ ದೇವರ ಆಶೀರ್ವಾದ ಇಲ್ಲದೇ ಯಾವ ದೇವರೂ ಕೂಡ ನಮಗೆ ಆಶೀರ್ವಾದ ಮಾಡಲ್ಲ. ಹಾಗಾಗಿ ನಾವು ಮೊದಲು ಮನೆಯಲ್ಲಿ ಪೂಜೆಯನ್ನು ಮಾಡಿ ನಮ್ಮ ಮನೆ ದೇವರ ಹತ್ರ ಕೇಳಿಕೊಂಡು ಮನೆಯಲ್ಲೇ ನಾವು ಈ ರೀತಿ ವ್ರತವನ್ನು ಶುರು ಮಾಡ್ತಾಯಿದ್ದೀವಿ. ನನ್ನ ಕೋರಿಕೆ ಇದಾಗಿದೆ, ದಯವಿಟ್ಟು ಈ ಕೋರಿಕೆನ ಈಡೇರಿಸಿ ಅಂತ ಮನೆಯಲ್ಲಿ ಕೇಳಿಕೊಂಡು ನಂತರ ನಾವು ಹೋಗಿ ವ್ರತವನ್ನು ಶುರು ಮಾಡಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಇದ್ರ ಬಗ್ಗೆ ನಾನು ಕೇಳಿದ್ದೀನಿ, ಸ್ನಾನ ಮಾಡ್ಕೊಂಡು ಹೋಗಿ ಹರಳಿಕಟ್ಟೆ ಸುತ್ತ ಬಂದು ಆಮೇಲೆ ಪೂಜೆ ಮಾಡ್ತಾರೆ. ಸೊ ಅದು ತಪ್ಪು. ನಾವು ಪೂಜೆ ಮಾಡೋದೆಲ್ಲ ಶೂನ್ಯ ಆಗಿಬಿಡುತ್ತೆ ಆ ರೀತಿ ಮಾಡೋದಕ್ಕೆ ಹೋದರೆ. ದಯವಿಟ್ಟು ಮೊದಲು ಮನೆಯಲ್ಲಿ ಪೂಜೆ ಮಾಡಿ ನಂತರ ಹೋಗಿ ನೀವು ಹರಳಿಕಟ್ಟೆಯನ್ನು ಸುತ್ತಿ. ಸೊ ತುಂಬಾ ಒಳ್ಳೆಯದಾಗುತ್ತೆ. ಮನೆಯಲ್ಲೂ ಕೂಡ ನಾನು ಧೂಪದ ಆರತಿ, ಗಂಧದ ಕಡ್ಡಿ, ಕರ್ಪೂರದ ಆರತಿ ಎಲ್ಲನೂ ಸಹ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಪೊಂಗಲೆಲ್ಲ ರೆಡಿ ಆಯಿತು. ಹಾಗಾಗಿ ನಾನು ನೈವೇದ್ಯ ಎಲ್ಲ ಇಟ್ಟು ಒಂದೇ ಸರಿ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಮತ್ತು ಈ ತಿಂಗಳಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಹೊಸ್ತಿಲು ಪೂಜೆಯನ್ನು ಮಾಡಬೇಕು. ಸೊ ನಾವು ರೀಸೆಂಟಾಗಿ ಒಂದು ಟೆಂಪಲ್ಗೆ ಹೋಗಿದ್ವಿ. ಆ ಟೆಂಪಲ್ ಯಾವುದು ಅದರ ಬಗ್ಗೆ ಕೂಡ ನಾನು ಒಂದು ವಿಡಿಯೋನ ಹಾಕ್ತೀನಿ. ಆ ಟೆಂಪಲಲ್ಲಿ ಹೇಳಿದರು 15ನೇ ತಾರೀಕಿನ ನಂತರ ಧನುರ್ಮಾಸ ಬರುತ್ತಲ್ಲ, ಆ ದಿನ ಅವತ್ತಿಂದ ನೀವು ಹೊಸ್ತಿಲು ಪೂಜೆಯನ್ನು ಮಾಡಿ. ಸೊ ತುಂಬಾ ಒಳ್ಳೆಯದಾಗುತ್ತೆ. ಆ ತಿಂಗಳು ತುಂಬ ಶ್ರೇಷ್ಠವಾದ ತಿಂಗಳು ಅಂತ ಹೇಳಿದ್ರು. ಅಂದರೆ ಬೆಳಗಿನ ಜಾವ ನಾವು ಅರಳಿ ಮರ ಸುತ್ತುತ್ತೀವಲ್ವ, ಅಂದರೆ ಬೆಳಗಾಗೋದು ಅಂದರೆ ಅಶ್ವಿನಿ ದೇವತೆಗಳಿಗೆ ಬೆಳಗಿನ ಟೈಮು, ಅಂದರೆ 4:15 6 ಗಂಟೆ ಒಳಗಡೆ ಅಂಥ ಟೈಮಲ್ಲಿ ನಾವು ಪೂಜೆಯನ್ನು ಮಾಡಬೇಕು. ಹಾಗಾಗಿ ನಾನು ಹೊಸ್ತಿಲನ್ನು ಪೂಜೆ ಮಾಡ್ಕೋತಾ ಇದ್ದೀನಿ. ಮೊದಲನೇ ದಿನ ಆಗಿರೋದ್ರಿಂದ ಕರ್ಪೂರದ ಆರತಿ, ಧೂಪದ ಆರತಿ ಎಲ್ಲವನ್ನು ಕೂಡ ಮಾಡ್ಕೋತೀನಿ. ಪ್ರತಿನಿತ್ಯ ಕರ್ಪೂರದ ಆರತಿ ಮಾಡಬೇಕು, ಧೂಪದ ಆರತಿ ಮಾಡಬೇಕು ಅನ್ನೋದು ಏನೂ ಇಲ್ಲ. ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ರೆ ಸಾಕು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಮನೆ ದೇವ್ರಿಗೂ ಕೂಡ ನೈವೇದ್ಯವನ್ನು ಇಟ್ಟೆ. ಮತ್ತು ಈಗ ಮೊದಲನೇ ದಿನ ಆಗಿರೋದ್ರಿಂದ ನಾವು ಅರಳಿ ಮರದ ಕೆಳಗಡೆ ಮತ್ತು ಮುಂದೆ ಹೋದಾಗ ಒಂದು ಗಣಪತಿ ವಿಗ್ರಹ ಸಣ್ಣದೊಂದು ಗುಡಿ ಇದೆ, ಅಲ್ಲಿಗೂ ಕೂಡ ನೈವೇದ್ಯ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಕೊನೆಯ ದಿನ ಮಾಡ್ತೀನಿ, ಅಂದರೆ ಮುತ್ತೈದೆಯರಿಗೆ ಪ್ರಸಾದ ಕೊಡಬೇಕಲ್ಲ, ಆ ದಿನ ನಾನು ಪೊಂಗಲ್ನ ಮಾಡ್ಕೋತೀವಿ. ಇದನ್ನು ಸುಗ್ಗಿ ಅಂತಲೂ ಸಹ ಕರೀತಾರೆ. ಸೊ ಈಗ ಆಲ್ಮೋಸ್ಟ್ ಪೂಜೆ ಎಲ್ಲ ಆಯಿತು. ನಮ್ಮ ಮನೆಯವರು ಕೂಡ ಎದ್ದು ಸ್ನಾನ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೊ ನಾವು ದಂಪತಿ ಸಮೇತ ಪೂಜೆ ಮಾಡ್ತೀವಿ. ಮದುವೆ ಆಗಿರೋರು ಆದಷ್ಟು
ದಂಪತಿ ಸಮೇತ ಈ ವ್ರತವನ್ನು ಮಾಡಿ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ನಾವು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ಸಕ್ಸಸ್ ಆಗುತ್ತೆ. ಮತ್ತು ಮನೆಯಲ್ಲಿರೋರ್ಗೂ ಕೂಡ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡ್ತಾನೆ ಅನ್ನೋದು ಒಂದು ನಂಬಿಕೆ. ಸೊ ಈಗ ಪೂಜೆ ಮಾಡಿಕೊಂಡು ಇವಾಗ ಹೊರಗಡೆ ಇರುವಂತಹ ತುಳಸಿ ಕಟ್ಟೆ ಮತ್ತು ವೀಳ್ಯದೆಲೆ ಗಿಡ ಎಲ್ಲದಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ಹೊಸ್ತಿಲನ್ನು ಕೂಡ ನಮಸ್ಕಾರ ಮಾಡ್ಕೊಂಡು ಇವಾಗ ಹೊರಡಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಏನೇನು ಪೂಜೆ ಸಾಮಾನು ತೊಗೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ಎಳ್ಳುಬತ್ತಿ ಆರತಿ ಮಾಡೋದಕ್ಕೆ ಒಂದು ಬಟ್ಲು ತೊಗೊಂಡಿದ್ದೀನಿ, ಎಲೆ, ಅಡಿಕೆ, ನಂತರ ಅರಿಶಿನ ಕುಂಕುಮ 9 ದಿನಕ್ಕೆ ಆಗುವಷ್ಟು ಅರಿಶಿನ ಕುಂಕುಮ ಎಲ್ಲ ತಂದು ಒಂದು ಡಬ್ಬಗಳಿಗೆ ಸ್ಟೋರೇಜ್ ಮಾಡಿ ಇಟ್ಟಿದ್ದೀನಿ. ನಂತರ ಧೂಪ, ಕರ್ಪೂರ, ನೆಕ್ಸ್ಟ್ ಕಾಯಿ, ಮೊದಲನೇ ದಿನ ಆಗಿರೋದ್ರಿಂದ ಕಾಯಿ ಹೊಡೆದು ಪೂಜೆ ಮಾಡಿ. ಪ್ರತಿನಿತ್ಯ ಕಾಯಿ ಹೊಡಿಬೇಕು ಅನ್ನೋದೇನೂ ಇಲ್ಲ. ಮೊದಲನೇ ದಿನ ಲಾಸ್ಟ್ನೇ ದಿನ ವೆರಿ ಇಂಪಾರ್ಟೆಂಟು. ಮೊದಲನೇ ದಿನ ಆಗಿರೋದ್ರಿಂದ ನಾನು ಗೆಜ್ಜೆ ವಸ್ತ್ರನೂ ಸಹ ತೊಗೊಂಡಿದ್ದೀನಿ ನೈವೇದ್ಯಕ್ಕೆ. ಬಾಳೆಹಣ್ಣು ಮತ್ತು ಮ್ಯಾಚ್ ಬಾಕ್ಸು, ಒಂದು ವೈಟ್ ಕ್ಲಾತ್ ತೊಗೊಳ್ಳಿ, ಅಂದ್ರೆ ಕೈ ಸಿಟ್ಕೊಳ್ಳೋಕ್ಕೆಲ್ಲ ಒಂದು ಕ್ಲಾತ್ ಇರಬೇಕು. ಹೂವು ತೊಗೊಂಡಿದ್ದೀನಿ. ನಂತರ ನಾನು ಏನೇನು ಪ್ರಸಾದ ತೊಗೊಂಡಿದ್ದೀನಿ ಅಂತಲೂ ಸಹ ಹೇಳ್ತೀನಿ. ನಾವು ನಾಗರಕಲ್ಲಿಗೆ ಪೂಜೆ ಮಾಡೋದಕ್ಕೆ ಹೋಗ್ತೀವಿ ಅಂದರೆ ಕಂಪಲ್ಸರಿ ಬಾಳೆಹಣ್ಣು, ಹಾಲು ಎಲ್ಲನೂ ಕೂಡ ನೈವೇದ್ಯವಾಗಿ ಇಡಬೇಕು. ಪ್ರಸಾದ ಮಾಡ್ಕೊಂಡಿರುವಂಥದ್ದು. ನಂತರ ಪ್ರತಿನಿತ್ಯ ನಾವು ಅವಲಕ್ಕಿ ಸಕ್ಕರೆಯನ್ನು ದೇವರಿಗೆ ಅರ್ಪಣೆ ಮಾಡ್ತೀವಿ. ಇಲ್ಲಿ ನೋಡಿ ಎಳ್ಬತ್ತಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದು. ಈ ಬಟ್ಲಲ್ಲಿ ಹಾಲು ಇಟ್ಕೊಂಡಿದ್ದೀನಿ ನಾಗರಕಲ್ಲಿಗೆ. ಮತ್ತು ನೀರನ್ನ ಪ್ರೋಕ್ಷಣೆ ಮಾಡಬೇಕಲ್ವ, ಹಾಗಾಗಿ ಒಂದು ಚೊಂಬನ ತೊಗೊಂಡಿದ್ದೀನಿ. ಸೊ ಈಗ ಹೊರಡ್ತಾ ಇದ್ದೀವಿ. ಈ ಸಾರಿ ಏನಪ್ಪ ಅಂದರೆ ಲಡ್ಡುನೇ ಇದ್ದಾನೆ. ಅದೊಂದು ಗಾಬರಿ, ಎಲ್ಲಿ ಎದ್ದು ಹತ್ಬಿಡ್ತಾನೋ. ಅವನು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವನು ಅಳ್ತಾ ಇದ್ದಾನಲ್ಲ ಅಂತ ಎದ್ದು ಕೂತ್ಕೊಬಿಡ್ತಾನೆ. ಮೊದಲನೇ ದಿನ ಅಂತೂ ನನಗೆ ತುಂಬಾ ಗಾಬರಿ ಆಗಿತ್ತು. ಇವತ್ತು 2ನೇ ದಿನ, ಅಷ್ಟೊಂದೇನು ಗಾಬರಿ ಆಗಿಲ್ಲ. ಚಳಿಗೆ ಮಕ್ಕಳು ಮಲ್ಕೊಬಿಟ್ಟಿದ್ರು. ಬರೋವರೆಗೂ ಹಂಗೆ ಮಲ್ಕೊಂಡ್ರೆ ಸಾಕಪ್ಪ, ಎದ್ದೇಳದೆ ಹೋದರೆ ಸಾಕು ಅಂದ್ಕೊಂಡೇ ಹೋದ್ವಿ. ಯಾಕಂದರೆ ಈ ಚಳಿಯಲ್ಲಿ ಮಕ್ಕಳನ್ನ ಕರ್ಕೊಂಡೋಗಕ್ಕಾಗಲ್ಲ. ಯಾಕಂದರೆ ಅರಳಿ ಮರ ಸುತ್ತಿಸೋದ್ರಿಂದ ಮಕ್ಕಳಿಗೆ ಜ್ಞಾನ ಇಂಪ್ರೂವ್ ಆಗುತ್ತೆ, ಅದು ಒಳ್ಳೆಯದೇ. ಆದರೆ ಇಂಥ ಚಳಿಯಲ್ಲಿ ಮಕ್ಕಳು ಎದ್ದೇಳಲ್ಲ. ಅವ್ರಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗೋಷ್ಟರಲ್ಲಿ ನಮಗೇ ಫೇಸನ್ಸ್ ಹೊರಟೋಗಿರುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ಬಿಟ್ಟು ನಾವಿಬ್ಬರು ಪೂಜೆ ಮಾಡೋದಕ್ಕೆ ಅಂದ್ಕೊಂಡು ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮೊದಲನೇ ದಿನ ಆಗಿರೋದ್ರಿಂದ ಯಾರೂ ಕೂಡ ಇನ್ನೂ ಧನುರ್ಮಾಸ ವ್ರತವನ್ನು ಶುರು ಮಾಡಿಲ್ಲ. ಯಾಕಂದರೆ 1 ತಿಂಗಳವರೆಗೂ ಟೈಮ್ ಇರುತ್ತಲ್ವಾ, 1 ವಾರ ಆದಮೇಲೆ ಶುರು ಮಾಡೋಣ ಅನ್ನೋದು ಒಂದು ಇರುತ್ತೆ. ನನಗೇನೋ ಗೊತ್ತಿಲ್ಲ, ಮೊದಲನೇ ದಿನದಿಂದಲೇ ಈ ಸಾರಿ ಧನುರ್ಮಾಸನ ಪ್ರಾರಂಭ ಮಾಡಬೇಕು ಅಂತ ಅನಿಸ್ತು. ನೋಡಿ ಎಷ್ಟು ವಿಶಾಲವಾಗಿ ಕಾಣಿಸ್ತೈತೆ. ಆದರೆ ಈ ನದಿ ತ್ರಿವೇಣಿ ಸಂಗಮ, ಆದರೆ ಈ ಜನಗಳು ಈ ನದಿಯನ್ನು ಇಷ್ಟು ಕಲುಷಿತಗೊಳಿಸ್ತಾರೆ ಅಂದರೆ, ಒಂದು ಪವಿತ್ರವಾದ ನದಿ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಬರಲ್ಲ. ಅದೊಂದು ತುಂಬ ಬೇಜಾರಾಗುತ್ತೆ. ಸೊ ಇವಾಗ ನಾನು ನದಿಯಲ್ಲಿ ನೀರು ತಗೊಂಡು ಗಂಗಾ ಮಾತೆಗೂ ಕೂಡ ನಮಸ್ಕಾರ ಮಾಡಿಕೊಂಡು ಮೇಲೋಗಿ ಧನುರ್ಮಾಸ ಪೂಜೆಯನ್ನು ಶುರು ಮಾಡ್ತೀನಿ. ಸೊ ನಾವು ಯಾವುದೇ ಒಂದು ಪೂಜೆ ಮಾಡ್ತೀವಿ ಅಂದರೆ ನದಿಗೆ ನೀವು ನೋಡಿರ್ಬೋದು, ಗಂಗೆ ಪೂಜೆಯನ್ನು ಮಾಡಿ ನಂತರ ನಾವು ಪೂಜೆಯನ್ನು ಮಾಡ್ತೀವಿ. ಗಣಪತಿಗೆ ಹೇಗೆ ಮೊದಲನೇ ಪೂಜೆ ಮಾಡ್ತೀವೋ ಅದೇ ರೀತಿ ಗಂಗೆ ಪೂಜೆಯನ್ನು ಮಾಡಿ ನಂತರ ನಾವು ಪೂಜೆ ಮಾಡ್ತೀವಲ್ವ, ಅದು ಒಂದು ಪ್ರೊಸೀಜರ್. ಹಾಗಾಗಿ ನಾವು ಪ್ರತಿನಿತ್ಯ ಇಲ್ಲಿ ಬಂದ ಕರ್ಪೂರ ಹಚ್ಚಿ ಗಂಗಾದೇವಿಗೆ ನಮಸ್ಕಾರ ಮಾಡಿ ನಾನು ಧನುರ್ಮಾಸ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ. ಇಲ್ಲಿ ಪುರೋಹಿತರು ಕೂಡ ಆಲ್ರೆಡಿ ಬಂದಿದ್ದಾರೆ. 2 ವರ್ಷದಿಂದ ಇದೊಂದು ಖುಷಿಯಾಗುತ್ತೆ. ಇಲ್ಲಿ ಲೈಟ್ಸ್ ವ್ಯವಸ್ಥೆ ಆಗಲಿ, ಮತ್ತು ಇಲ್ಲಿ ಗಣಪತಿ ವಿಗ್ರಹ ಎಲ್ಲ ಇಟ್ಟಿದ್ರಲ್ಲ, ಅಲ್ಲಿ ಪೂಜೆ ವ್ಯವಸ್ಥೆ ಆಗಲಿ ತುಂಬ ಚೆನ್ನಾಗಿದೆ. ನಾವು ಮೊದಲು ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು ಮೊದಲು. ಅಂದರೆ ಈ ಪ್ಲೇಸು ಸ್ವಚ್ಛವಾಗಿರಬೇಕು. ಸೊ ಇತ್ತೀಚೆಗಂತೂ ಇಲ್ಲಿ ತುಂಬ ಸ್ವಚ್ಛವಾಗಿದೆ. ನೀರನ್ನ ಹಾಕಿ ಮೊದಲು ನಾನು ಪ್ರೋಕ್ಷಣೆ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ರೌಂಡ್ ಪ್ರೋಕ್ಷಣೆ ಮಾಡಬೇಕು. ಆಲ್ರೆಡಿ ಒಬ್ಬರು ಪೂಜೆ ಮಾಡ್ತಾ ಇದ್ದಾರೆ. ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ದಯವಿಟ್ಟು ಯಾರಾದರೂ ಪೂಜೆ ಮಾಡ್ತಾಯಿದ್ರೆ ಡೈರೆಕ್ಟ್ ಹೋಗಿ ನೀವು ನಾಗರಕಲ್ ಮೇಲೆ ನೀರನ್ನ ಸುರಿಬೇಡಿ. ನಮಗೆ ನೆಗೆಟಿವ್ ಆಗಿ ಪರಿಣಮಿಸ್ಬಿಡುತ್ತೆ. ನಾವು ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತೀವಲ್ವ, ಖಂಡಿತಾಗ್ಲೂ ಒಳ್ಳೆಯದಾಗಲ್ಲ. ಜಸ್ಟ್ ಹೊರಗಡೆ ಒಂದು ಕಲ್ಲು ಮೇಲೆ ನೀರನ್ನ ಪ್ರೋಕ್ಷಣೆ ಮಾಡ್ಕೊಬನ್ನಿ, ಅಷ್ಟು ಮಾಡಿದ್ರೆ ಸಾಕು. ಸೊ ಈಗ ನೀರನ್ನ ಪ್ರೋಕ್ಷಣೆ ಮಾಡಿ ಒಂದು ಕಡೆಗೆ ನಾನು ಅರಿಶಿನ, ಕುಂಕುಮ, ಹಾಲು, ಬಾಳೆಹಣ್ಣು, ಹೂವು ಮತ್ತು ಅವಲಕ್ಕಿ ಸಕ್ಕರೆ ಎಲ್ಲವನ್ನು ಕೂಡ ಒಂದು ತಟ್ಟೆಗೆ ಇಟ್ಕೊತಾ ಇದ್ದೀನಿ. ಯಾಕಂದರೆ ಒಂದು ಸಾರಿ ಎಲ್ಲದಕ್ಕೂ ಕೂಡ ಹಾಕೊಂಡು ಹೋಗ್ಬೋದು. ಮೊದಲನೇ ದಿನ ಆಗಿರೋದ್ರಿಂದ ನಾನು ಗೆಜ್ಜೆ ವಸ್ತ್ರನೂ ಸಹ ತೊಗೊಂಡು ಬಂದಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲದಕ್ಕೂ ಕೂಡ ಹಚ್ಕೊಂಡು ಹೋಗ್ತೀನಿ. ಈಗ ಮೊದಲು ಬನ್ನಿ ಮರ ಸಿಗುತ್ತೆ, ಬನ್ನಿ ಮರಕ್ಕೂ ಕೂಡ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರನ ನಾನು ಬನ್ನಿ ಮರಕ್ಕೆ ಹಾಕ್ತೀನಿ. ಮೊದಲು ಸಿಗೋದು ಬನ್ನಿ ಮರ. ಸೊ ನಾವು ಧನುರ್ಮಾಸ ಪೂಜೆ ಶುರು ಮಾಡಬೇಕಾದ್ರೆ ಮೇಯ್ನ್ ಇಂಪಾರ್ಟೆಂಟಲ್ಲಿ ಬೇವಿನ ಮರ, ಹರಳಿ ಮರ, ಬನ್ನಿ ಮರ ಇದ್ದರೆ ಸೊ ತುಂಬಾ ಒಳ್ಳೆಯದು. ನಾಗರಕಲ್ಲಿದೆ, ಆ ನಾಗರಕಲ್ಲನ್ನು ಕೂಡ ಸುತ್ತಿ ನಮಸ್ಕಾರ ಮಾಡಿ. ಸೊ ತುಂಬಾ ಒಳ್ಳೆಯದು. ಮತ್ತು ಈ ಧನುರ್ಮಾಸ ಪೂಜೆಯನ್ನು ಯಾರ್ಯಾರು ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.
ಯಾರ್ಯಾರಿಗೆ ಮದುವೆ ಫಿಕ್ಸ್ ಆಗ್ದೇ ಇರುತ್ತೋ ಅವರು ಅರಳಿ ಮರ ಸುತ್ತೋದ್ರಿಂದ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅನ್ನೋದು ಇದು ವರ್ಷನೂ ಸಹ ಹೇಳ್ತಾ ಇರ್ತೀನಿ. ಮತ್ತು ಮಕ್ಕಳಾಗ್ದೇ ಇರ್ತಾರಲ್ಲ ಅವರು ಪ್ರತಿ ವರ್ಷವೂ 1 ವರ್ಷ 2 ವರ್ಷ ಮಾಡ್ತಾರೆ, 3ನೇ ವರ್ಷ ಅಯ್ಯೋ ಇದೆಲ್ಲ ಮಾಡಿದ್ದೀವಿ ನಮಗೇನೋ ಆಗಿಲ್ಲ ಅಂತಾರೆ. ಸೊ ದೇವರು ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾನೆ. 2 ವರ್ಷ ಅಲ್ಲ 3 ವರ್ಷ ಆ ರೀತಿ ದೇವ್ರ ಸೇವೆನ ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಆ ದೇವರು ನಮ್ಮ ಪೇಷನ್ಸ್ನ ಟೆಸ್ಟ್ ಮಾಡ್ತಾನೆ ಇರ್ತಾನೆ. ಸೊ ನಮ್ಮ ಭಕ್ತಿ ಯಾವಾಗ ನಿಷ್ಕಲ್ಮಸವಾಗಿರುತ್ತೋ ಆವಾಗ ಅವರ ಅನುಗ್ರಹ ನಮಗೆ ಸಿಗುತ್ತೆ. 1-2 ವರ್ಷ ಮಾರ್ಬಿಡೋದು, ಅಯ್ಯೋ ನಾವು ಪೂಜೆ ಮಾಡಿದ್ವಿ ಏನೂ ಆಗಲಿಲ್ಲ, ಮಾಡದೇ ಹೋದ್ರೂ ಆಗುತ್ತೆ ಅಂತ ಅಸಡ್ಡೆ ತೋರಿಸ್ತಾರೆ. ಸೊ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ಭಕ್ತಿಯಿಂದ ದಂಪತಿ ಸಮೇತ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಮಕ್ಕಳಾಗುತ್ತೆ. ಅಂದರೆ ಈ ಧನುರ್ಮಾಸ ಪೂಜೆ ಅನ್ನೋದು ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಪವಿತ್ರವಾದ ಒಂದು ವ್ರತ ಅಂತಲೇ ಹೇಳ್ಬೋದು. ಸೊ ಮುಂಜಾನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ಅಂದರೆ ದೇವತೆಗಳಿಗೆ ಬೆಳಗಿನ ಟೈಮ್ ಇದೆ, ಅವರು ಎದ್ದೇಳುವಂಥ ಟೈಮು. ಇಂಥ ಟೈಮ್ಗಳಲ್ಲಿ ನಾವು ಏನೇ ಒಂದು ದೇವ್ರ ಹತ್ರ ನಾವು ಕೇಳಿಕೊಂಡ್ರೆ ಆ ಕೇಳಿಕೊಂಡಂತಹ ಕೋರಿಕೆ ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಹಾಗಾಗಿ ಇಂಥ ಟೈಮಲ್ಲಿ ನಾವು ಬಂದು ಪೂಜೆ ಮಾಡಬೇಕು. ಧನುರ್ಮಾಸ ಪೂಜಾ ಟೈಮ್ ಬಂದು ಬೆಳಗಿನ ಜಾವ 4:15 6 ಗಂಟೆ ಒಳಗಡೆ, ಅಂದರೆ ಸೂರ್ಯ ಉಡೋದಕ್ಕಿಂತ ಮುಂಚಿತವಾಗಿ ನಾವು ಧನುರ್ಮಾಸ ಪೂಜೆಯನ್ನು ಮಾಡಬೇಕು. ಒಬ್ಬೊಬ್ಬರು ಚಳಿ ಅಂತ ಹೇಳಿ ಬೆಳಿಗ್ಗೆ ಆದಮೇಲೆ ಬರ್ತಾರೆ. ದಯವಿಟ್ಟು ಆ ರೀತಿ ಧನುರ್ಮಾಸ ಪೂಜೆ ಮಾಡಿದ್ರೆ ಅದು 1% ಕೂಡ ಅದರ ಫಲ ನಮಗೆ ಸಿಗಲ್ಲ. 4:15 6 ಗಂಟೆ ಒಳಗಡೆ ಮಾಡಬೇಕು. ಸೊ ನಾನೀಗ ಪೂಜೆ ಮಾಡ್ತಾಯಿದ್ದೀನಿ. ಟೈಮ್ ಬಂದು 4:45 ಆಗಿದೆ. ಸೊ ಇವಾಗ ಎಲ್ಲದಕ್ಕೂ ಕೂಡ ಗೆಜ್ಜೆ ವಸ್ತ್ರ ಹಾಕಿ, ನಾನು ಅರಳಿ ಮರಕ್ಕೆ ಗೆಜ್ಜೆ ವಸ್ತ್ರ ಹಾಕೋದನ್ನ ನಿಮಗೆ ಹೇಳಿರಲಿಲ್ಲ, ಹೇಳ್ತಾ ಇದ್ದೀನಿ. ಅರಳಿ ಮರನೇ ಮೇಯ್ನು ಧನುರ್ಮಾಸದಲ್ಲಿ ಪೂಜೆ ಮಾಡುವಂಥದ್ದು. ಸೊ ನಾನು ಇಲ್ಲಿ ಮರಕ್ಕಾಗಲಿ ನಾಗರಕಲ್ಲು ಎಲ್ಲದಕ್ಕೂ ಕೂಡ ಅರಿಶಿನ, ಕುಂಕುಮ, ಹೂವು, ನೆಕ್ಸ್ಟು ಒಂದು ಸ್ವಲ್ಪ ಬಾಳೆಹಣ್ಣು, ಹಾಲು, ಅವಲಕ್ಕಿ, ಸಕ್ಕರೆ ಎಲ್ಲವನ್ನು ಕೂಡ ಸಮರ್ಪಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡು ಬನ್ನಿ. ನಂತರ ಮೊದಲನೇ ದಿನ ಆದಮೇಲೆ 9 ದಿನದವರೆಗೂ ಕೂಡ ಕಾಯಿ ಹೊಡೆದು ಪೂಜೆ ಮಾಡಬೇಕು ಅನ್ನೋದು ಏನೂ ಇಲ್ಲ. ಬಾಳೆಹಣ್ಣು ಮುರಿದು ಎಲೆ ಅಡಿಕೆ ಇಟ್ಟು ಪೂಜೆ ಮಾಡಿದ್ರೆ ಸಾಕು. ನಂತರ ಎಳ್ಳುಬತ್ತಿ ದೀಪವನ್ನು ಹಚ್ಚಬೇಕು. ಸೊ ಇವಾಗ ದೇವರಿಗೆ ಅರಿಶಿನ ಕುಂಕುಮ ಎಲ್ಲ ಸಮರ್ಪಣೆ ಮಾಡಾಯಿತು. ಕಾಯಿ ಹೊಡೆದು ಪೂಜೆ ಮಾಡ್ಕೋತಾ ಇದ್ದೀನಿ. ಮೊದಲು ನಾವು ಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ನಂತರ ನಾವು ಎಳ್ಳುಬತ್ತಿ ದೀಪವನ್ನು ಹಚ್ಚಬೇಕು. ಯಾರ್ಯಾರಿಗೆ ಎಳ್ಳುಬತ್ತಿ ಹೇಗೆ ಮಾಡಬೇಕು ಅನ್ನೋದು ಡೌಟ್ ಇರೋರು, ನಾನು ಲಾಸ್ಟ್ ವಿಡಿಯೋದಲ್ಲಿ ಎಳ್ಳುಬತ್ತಿ ಹೇಗೆ ಕಟ್ಟೋದು, ಯಾವ ರೀತಿ ಕಟ್ಟಬೇಕು, ಎಷ್ಟು ದೀಪವನ್ನು ಹಚ್ಚಬೇಕು ಅನ್ನೋದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನೀವು ಆ ವಿಡಿಯೋವನ್ನು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮೊದಲನೇ ದಿನ ಆಗಿರೋದ್ರಿಂದ ಅಷ್ಟೊಂದು ಜನ ಏನಿಲ್ಲ, ಸ್ವಲ್ಪ ಜನ, ಮತ್ತು 6 ಗಂಟೆ ಆದಮೇಲೆ ರಶ್ ಆಗ್ತಾರೆ ಇಲ್ಲಿ. ಸೊ ಇವಾಗ ನಾನು ಎಲ್ಲದಕ್ಕೂ ಕೂಡ ಪೂಜೆ ಮಾಡ್ಕೋತಾ ಇದ್ದೀನಿ. ಧನುರ್ಮಾಸದಲ್ಲಿ ನಿಂಬೆಹಣ್ಣು ಪೂಜೆಯನ್ನು ಕೂಡ ಮಾಡ್ತಾರೆ, ನಿಂಬೆಹಣ್ಣು ಆರತಿನೂ ಕೂಡ ಮಾಡ್ತಾರೆ. ಆದರೆ ನಾನು ನನ್ನ ಫ್ರೆಂಡ್ ಮಾಡ್ತಾಳಲ್ಲ ಅದನ್ನು ನೋಡಿ ಹೇಳ್ತಾ ಇದ್ದೀನಿ. ಆದರೆ ನಾನು ಕೇಳಿರೋ ಪ್ರಕಾರ ಧನುರ್ಮಾಸದಲ್ಲಿ ಎಳ್ಳು ಬತ್ತಿ ಹಚ್ತಾರೆ. ಇದು ವೈಜ್ಞಾನಿಕವಾಗಿಯೂ ಕೂಡ ಹೌದು ಮತ್ತು ಧಾರ್ಮಿಕವಾಗೂ ಕೂಡ ಇದು ನಮಗೆ ವರ್ಕ್ ಆಗುತ್ತೆ. ಯಾಕಪ್ಪ ಅಂತಂದರೆ ವೈಜ್ಞಾನಿಕವಾಗಿ ಅಂದರೆ ಎಳ್ಳನ್ನು ಇಂಥ ಟೈಮಲ್ಲಿ ಧನುರ್ಮಾಸ ತಿಂಗಳಲ್ಲಿ ಚಳಿ ಜಾಸ್ತಿ ಆಗುತ್ತಲ್ವ, ಎಳ್ಳನ್ನು ತಿನ್ನೋದ್ರಿಂದ ಬಾಡಿಯಲ್ಲಿ ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ, ಮೈ ಕೈ ಹೊಡ್ಕೊಳ್ಳೋದಿಲ್ಲ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಎಳ್ಳುಬತ್ತಿ ಹಚ್ಚೋದ್ರಿಂದ ಅದರ ಹವೆ ನಮ್ಮ ಬಾಡಿಗೆ ಟಚ್ ಆದಾಗ ನಮಗೆ ಚಳಿ ಹೋಗುತ್ತೆ, ಬೆಚ್ಚನೆ ಅನುಭವ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಮತ್ತು ಎಳ್ಳುಬತ್ತಿ ಹಚ್ಚೋದ್ರಿಂದ ನಮ್ಮಲ್ಲಿರುವಂತಹ, ಅಂದರೆ ಆರತಿ ಮಾಡ್ತೀವಲ್ವ, ನಮ್ಮಲ್ಲಿರುವಂತಹ ನೆಗೆಟಿವ್ ವೈಬ್ಸ್ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋದು ಒಂದು ನಂಬಿಕೆ ಧಾರ್ಮಿಕವಾಗಿ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ದೇವರಿಗೆ ನೈವೇದ್ಯವನ್ನು ಇಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮರದ ಕೆಳಗಡೆಗೆ ಒಂದು ನೈವೇದ್ಯವನ್ನು ಇಟ್ಟು ನಾವು ಮೇಲೆ ಕಟ್ಟೆ ಹತ್ತು ಬರ್ತೀವಲ್ವ, ಹರಳಿ ಕಟ್ಟನ್ನು ಬರಬೇಕಾದ್ರೆ ಇಲ್ಲಿ ರೈಟ್ ಸೈಡು ಗಣಪತಿ ವಿಗ್ರಹ ಒಂದು ಚಿಕ್ಕ ಗುಡಿ, ಲೆಫ್ಟ್ ಸೈಡು ಒಂದು ಆಂಜನೇಯ ಗುಡಿ ಇದೆ. ಹಾಗಾಗಿ ನಾನಿಲ್ಲಿ, ಯಾಕಂದರೆ ನಾವು ಮನೇಲೂ ಕೂಡ ಶುದ್ಧವಾಗಿ ಮಾಡ್ಕೊಂಡು ಬಂದಿರ್ತೀವಿ, ಅದು ಮೇಯ್ನ್ ಇಂಪಾರ್ಟೆಂಟು, ಹೇಗೇಗೋ ಮಾಡ್ಕೊಂಡು ಬರೋದಲ್ಲ. ಹಾಗಾಗಿ ದೇವ್ರಿಗೂ ಕೂಡ ಈಸ್ಕೋತಾರ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ದೇವ್ರ ಹತ್ರ ಹಿಡಿ ಅಂತ ಹೇಳಿದ್ರು, ಖುಷಿ ಆಯಿತು. ಈಗ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾನು ಬನ್ನಿ ಮರದ ಹತ್ರನೂ ಕೂಡ ನಾನು ಏನು ಮಾಡ್ಕೊಂಡು ಬಂದಿದ್ದೆ ಅಂದರೆ ಸಿಹಿ ಪೊಂಗಲ್ನ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಹುಗ್ಗಿ ಅಂತಲೂ ಸಹ ಕರೀತಾರೆ. ಸೊ ಇವಾಗ ಅದನ್ನು ಕೂಡ ಪ್ರಸಾದವಾಗಿ ಇಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅರಳಿ ಮರದ ಹತ್ರ ಇಡಬೇಕು. ಅರಳಿ ಗುರುಕಾರಕ ಹೇಳ್ತಾರೆ. ಮಕ್ಕಳಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಅರಳಿ ಮರವನ್ನು ಸುತ್ತಿ
ಅರಳಿ ಮರ ಬೇರೆ ಹತ್ರ ವಿಷ್ಣು ದೇವ ವಾಸಿಸ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಅರಳಿ ಮರವನ್ನು ಸುತ್ತಿ ಹಣೆಯನ್ನು ಮರಕ್ಕೆ ಟಚ್ ಮಾಡಿ ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ಳಿ, ನಿಮಗೆ ಬ್ರೈನ್ ಇಂಪ್ರೂವ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ಲಾಸ್ಟಲ್ಲಿ ಇವಾಗ ನಾನು ಎಳ್ಳು ಬತ್ತಿ ದೀಪವನ್ನು ಹಚ್ತಾ ಇದ್ದೀನಿ. ಒಬ್ಬೊಬ್ಬರು ಅವ್ರವ್ರ ನಂಬಿಕೆ ಕಲ್ಲತ್ರ ಇಟ್ಬಿಟ್ಟು ಹಾಗೆ ಹಚ್ಚಿ ಪೂಜೆ ಮಾಡಿ ಹೋಗ್ತಾರೆ. ಆದರೆ ನಾನು ಶುರು ಮಾಡಿದಾಗ್ಲಿಂದನೂ ಕೂಡ ಒಂದು ಬೌಲ್ ಒಳಗಡೆ ಇಟ್ಟು ಆರತಿ ಮಾಡ್ತೀನಿ. ಆ ಆರತಿ ಮಾಡಬೇಕಾದ್ರೆ ಅದು ನಮ್ಮ ಮುಖದ ಮೇಲೂ ಬರುತ್ತೆ. ಅಂದರೆ ನೆಗೆಟಿವ್ ಎನರ್ಜಿ ಹೋಗಿ ನೆಗೆಟಿವ್ ವೈಬ್ಸ್ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ನಾನು ಗಣಪತಿ ವಿಗ್ರಹಕ್ಕೆ ಮತ್ತು ಇಲ್ಲಿ ರೈಟ್ ಸೈಡು ಗುಂಜಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವೂ ಇದೆ, ಅಲ್ಲಿಗೂ ಕೂಡ ಪೂಜೆ ಮಾಡಿ ನಂತರ ಇವಾಗ ನಾನು ಹರಳಿ ಕಟ್ಟೆಗೆ ನಾಗರಕಲ್ಲಿಗೆ ಎಲ್ಲದಕ್ಕೂ ಕೂಡ ಪೂಜೆ ಮಾಡ್ತೀನಿ. ಸೊ ನಾನು ಮೊದಲು ಈ ವ್ರತವನ್ನು ಸ್ಟಾರ್ಟ್ ಮಾಡಿದಾಗ ಹಚ್ತಾನೇ ಇರಲಿಲ್ಲ ಅದು ದೀಪ. ಹೆಂಗಪ್ಪ ವ್ರತ ಸ್ಟಾರ್ಟ್ ಮಾಡೋದು ಅಂತ ಅನಿಸ್ತಿತ್ತು. ಆದರೆ ನಾನು ಮದುವೆಗಿಂತ ಮುಂಚಿತವಾಗಿಂದನೂ ಕೂಡ ಈ ಪೂಜೆ ಬಗ್ಗೆ ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಯಾಕಂದರೆ ನಮ್ಮನೇಲಿ ನಮ್ಮಮ್ಮ ಈ ಪೂಜೆನ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇವಾಗ ಎಲ್ಲ ನಾಗರಕಲ್ಲಿಗೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ. ನಾಗರಕಲ್ಲು ಅಂದರೆ ಸುಬ್ರಹ್ಮಣ್ಯ, ವಿಷ್ಣು ಎಲ್ಲ ದೇವರಿಗೂ ಕೂಡ ಸಂಬಂಧಪಟ್ಟಿದ್ದು. ಹಾಗಾಗಿ ಎಲ್ಲದಕ್ಕೂ ಕೂಡ ನೀವು ಪೂಜೆ ಮಾಡಿ. ಇದನ್ನು ದಂಪತಿ ಸಮೇತ ಪೂಜೆ ಮಾಡಬೇಕು. ಸೊ ಇವತ್ತು ಮೊದಲನೇ ದಿನ ಅಂದರೆ ಒಂದಷ್ಟು ನಾಗರಕಲ್ಲಿಗೆ ಒಬ್ಬಳೇ ಪೂಜೆ ಮಾಡಿದೆ, ಆಮೇಲೆ ಇಬ್ಬರು ಸೇರ್ಕೊಂಡು ಪೂಜೆ ಮಾಡಿದ್ವಿ. ವಿಡಿಯೋ ಮಾಡೋದಕ್ಕೋಸ್ಕರ ಪಾಪ ಅವರು ವಿಡಿಯೋ ಮಾಡ್ಕೊಂಡು ನಿಂತಿದ್ರು, ನಾನು ಪೂಜೆ ಮಾಡ್ತಾಯಿದ್ದೆ. ಸೊ ಇವಾಗ ಪೂಜೆ ಮಾಡಿ ನಾಗರಕಲ್ಲು ಹತ್ರ ಇಡ್ತಾಯಿದ್ದೀನಿ. ಜಸ್ಟ್ ನಾವು ಎಳ್ಬತ್ತಿ ದೀಪ ಹಚ್ಚಿದ್ರೆ ಸಾಲದು, ಧನುರ್ಮಾಸ ಪೂಜೆಯ ಒಂದು ವ್ರತದ ಫಲ ಸಿಗಬೇಕು ಅಂದರೆ 9 ಸುತ್ತು ಸುತ್ತಬೇಕು. 9 ದಿನ ವ್ರತ, 9 ಸುತ್ತು ಸುತ್ತುವಂಥದ್ದು, 9 ಎಳ್ಬತ್ತಿ ಪ್ರತಿನಿತ್ಯ ಈ ರೀತಿ ಮಾಡ್ಕೊಂಡು ಬಂದರೆ ಅದರ ಪೂರ್ಣ ಫಲ ನಮಗೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ನಾನು ಪ್ರತಿದಿನ 9 ಎಳ್ಬತ್ತಿಯನ್ನು ಹಚ್ಚಿ 9 ಸುತ್ತು ಎಲ್ಲ ದೇವರುಗಳನ್ನ ಕೇಳಿಕೊಂಡು ನಂತರ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಹರಳಿ ಮರಕ್ಕೆ ಹಣೆಯನ್ನು ಇಟ್ಟು ನಮಸ್ಕಾರ ಮಾಡಬೇಕು, ನಮ್ಮ ಕೋರಿಕೆಗಳನ್ನು ಕೇಳ್ಕೋಬೇಕು. ಮತ್ತು ಇಷ್ಟೇ ಅಲ್ಲ, ಪೂಜೆ ನಂತರ ಅಶ್ವಿನಿ ದೇವತೆಗಳು ಹೇಳುವಂಥ ಸಮಯ ಅಂತ ನಾನು ಆಲ್ರೆಡಿ ಹೇಳಿದೆ. ನಕ್ಷತ್ರವನ್ನು ನೋಡಬೇಕು. ಪೂಜೆ ಆದಮೇಲೆ ಮೇಯ್ನ್ ಇಂಪಾರ್ಟೆಂಟು ನಕ್ಷತ್ರವನ್ನು ನೋಡಬೇಕು. ನಕ್ಷತ್ರವನ್ನು ನೋಡಿ ಅಶ್ವಿನಿ ದೇವತೆಗಳಿಗೆ ನಮಸ್ಕಾರ ಮಾಡಿ ನಾನು ಈ ಉದ್ದೇಶದಿಂದ ನಾನು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ಉದ್ದೇಶವನ್ನು ಈಡೇರಿಸುವಂಥ ದೇವರಲ್ಲಿ ಕೇಳಿಕೊಂಡು ನಂತರ ನಾವು ಮನೆಗೆ ಹೊರಡಬೇಕು. ಇಲ್ಲೇ ಗುಂಜಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು 10 ಗಂಟೆಗೆ ಓಪನ್ ಆಗುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಬಾಗಿಲತ್ರ ಬಂದು ಹೂವಿಟ್ಟು ಕರ್ಪೂರ ಹಚ್ಚಿ ಹೋಗ್ತಾರೆ. ನಾವು ಸಹ ದೇವರಿಗೆ ಕರ್ಪೂರ ಹಚ್ಚಿ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಇಲ್ಲೊಂಥರ ಖುಷಿಯಾಗುತ್ತೆ. ಇಲ್ಲಿ ದೇವರು ಅಂದರೆ ವಿಷ್ಣುನ ಕೂಡ ಆಶೀರ್ವಾದ ಸಿಗುತ್ತೆ, ವಿಷ್ಣು ದರ್ಶನ ಆಗುತ್ತೆ. ಮತ್ತು ಇಲ್ಲಿ ಹರಳಿ ಮರ, ಅರಳಿ ಕಟ್ಟೆ ಇದೆ. ನೆಕ್ಸ್ಟ್ ಗಣಪತಿದೊಂದು ಚಿಕ್ಕ ಗುಡಿ ಇದೆ. ನಂತರ ಒಂದು ಪರಿಶುದ್ಧವಾದ ನದಿ ಇದೆ. ಯಾಕಂದರೆ ತ್ರಿವೇಣಿ ಸಂಗಮ ಎಷ್ಟು ಶ್ರೇಷ್ಠವಾದ ನದಿ ಅಲ್ವಾ. ಗಂಗಾ ಮಾತೆಯನ್ನು ನಮಸ್ಕಾರ ಮಾಡಿ ವ್ರತ ಮಾಡ್ಬೋದು ಅಂತ ಹೇಳಿ ನಾನು ಈ ದೇವಸ್ಥಾನಕ್ಕೆ ಬಂದು ನಾನು ವ್ರತವನ್ನು ಮಾಡ್ತೀನಿ. ನಂತರ ನಮ್ಮ ಮನೆ ಪಕ್ಕದಲ್ಲಿರುವಂತಹ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೋದರೆ ಮೊದಲನೇ ದಿನದ ಪೂಜೆ ಮುಕ್ತಾಯ ಆಯಿತು ಅಂತ ಹೇಳಿ. ಸೊ ಫ್ರೆಂಡ್ಸ್, ನನ್ನ ಮೊದಲನೇ ದಿನದ ಧನುರ್ಮಾಸ ಪೂಜಾ ವ್ರತ ಇದಾಗಿತ್ತು. ನಿಮ್ಮ ಮನೆಯಲ್ಲೂ ಕೂಡ ಯಾವ ರೀತಿ ವ್ರತಾಚರಣೆ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೂ ಕೂಡ ಈ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡಿದ್ದು. ಸೊ ನಮ್ಮ ಮನೆಗೆ ಬಂದಮೇಲೆ ಮನೆ ದೀಪವನ್ನು ಸಹ ನೋಡಬೇಕು. ಓಕೆ ಫ್ರೆಂಡ್ಸ್, ಬಾಯ್.